Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. So Saturday I am teaching how to get answer for our prayers. ಶನಿವಾರ ನಾನು ನಿಮಗೆ ನಮ್ಮ ಪ್ರಾರ್ಥನೆಗಳಿಗೆ ಹೇಗೆ ಉತ್ತರ ಹೊಂದಿಕೊಳ್ಳಬೇಕು ಅಂತ ಕಲಿಸ್ಕೊಡ್ತಾ ಇದ್ದೀನಿ. What we should do so that all our prayers will be answered. ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕಲಿಸ್ಕೊಡ್ತಾ ಇದ್ದೀನಿ. Please turn your Bible to Gospel according to Saint John 15th chapter verse 7. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಯೆಹೋವನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸ್ರಿ. If you abide in me and my words abide in you, you shall ask what you will, and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. Jesus said, if you abide in me and my words abide in you, you shall ask what you will, it shall be done unto you. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದೇನೆಂದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Means ಅರ್ಥ ಏನಂದರೆ, when we are born again, we abide in Christ. ಅಂದರೆ ಅರ್ಥ, ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಳ್ತೀವೋ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿದ್ದೇವೆ. And his word should abide in our heart. ಆಮೇಲೆ ಆತನ ವಾಕ್ಯವು ನಮ್ಮ ಹೃದಯದಲ್ಲಿ ನೆಲೆಗೊಂಡಿರಬೇಕು. Hallelujah. Hallelujah. Then he says, you shall ask what you will. ಆಮೇಲೆ ವಾಕ್ಯ ಹೇಳ್ತದೆ, ನೀವು ಏನಾದರೂ ಬೇಡಿಕೊಂಡರೆ, Means I can ask whatever I will. ಅಂದ್ರೆ ಅರ್ಥ, ನಮಗೆ ಏನು ಬೇಕೋ ಅದ್ರ ಕುರಿತಾಗಿ ನಾವು ಬೇಡಿಕೊಳ್ಬಹುದು, It shall be done. ಅದು ನೆರವೇರ್ತದೆ. My prayers will be answered. ಅಂದ್ರೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Your prayers will be answered. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. We all pray. I'm not saying we don't pray. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ನಾವು ಪ್ರಾರ್ಥನೆ ಮಾಡಲ್ಲ ಅಂತ ಹೇಳಲ್ಲ. Everybody has different needs. ನಮ್ಮೆಲ್ರಿಗೂ ಬೇರೆ ಬೇರೆ ಅಗತ್ಯಗಳಿದ್ದಾವೆ. Some children they want a good marks in exam. ಕೆಲವು ಮಕ್ಕಳಿಗೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಬೇಕು. Some people want healing. ಕೆಲವು ಜನರಿಗೆ ಅಲ್ಲಿ ಸ್ವಸ್ಥತೆ ಬೇಕು. Some people want prosperity. We all pray. ಕೆಲವು ಜನರಿಗೆ ಅಭಿವೃದ್ಧಿ ಬೇಕು. ಹೀಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. Our prayer will be answered. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Means what you pray you will get it. ಅಂದ್ರೆ ಅರ್ಥ, ನೀವೇನು ಪ್ರಾರ್ಥನೆ ಮಾಡ್ತೀರೋ ಅದು ನೀವು ಹೊಂದಿಕೊಳ್ತೀರಿ. When you get it, Father is glorified. ಯಾವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ನಿಮಗೆ ಸಿಗ್ತದೋ ಆಗ ತಂದೆಗೆ ಮಹಿಮೆ ಆಗ್ತದೆ. So Bible not only says it, Bible teaches us how to get it. ಈಗ ಪ್ರಾರ್ಥನೆ ಮಾಡ್ರಿ ಅಂತ ಅಷ್ಟೇ ಹೇಳಲ್ಲ ಬೈಬಲ್, ಆದರೆ ಬೈಬಲ್ ನಮಗೆ ಇದು ಕಲಿಸ್ಕೊಡ್ತದೆ ಏನಂತಂದ್ರೆ ಹೇಗೆ ನಮ್ಮ ಪ್ರಾರ್ಥನೆಗೆ ನಾವು ಉತ್ತರ ಹೊಂದಿಕೊಳ್ಬೇಕು. What gives us more joy? ನಮಗೆ ಯಾವುದು ಹೆಚ್ಚಾದ ಸಂತೋಷ ತಗೊಂಡು ಬರ್ತದೆ? When we pray, when God answers the prayer, when we see the result, we feel very happy. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವಿ, ಯಾವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೋ ಅವಾಗ ನಮ್ಗೆ ತುಂಬಾ ಸಂತೋಷ ಆಗ್ತದೆ. Yes or no? ಹೌದಾ ಇಲ್ಲ? We come and give testimony. ಅವಾಗ ಬಂದು ನಾವು ಸಾಕ್ಷಿ ಕೊಡ್ತೇವೆ. Okay, when our prayers are not answered, ಈಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ are we happy? ನಮ್ಗೆ ಸಂತೋಷ ಆಗ್ತದಾ? In fact, that discourages us more than anything else. ಆದ್ರೆ ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲ್ಲವೋ ಅದು ನಮಗೆ ಬಹಳ ನಿರಾಶೆ ತಗೊಂಡು ಬರ್ತದೆ. Yes or no? ಹೌದಾ ಇಲ್ಲ? God is good. God is always good. ದೇವರು ಒಳ್ಳೆ ಆತನು, ದೇವರು ಯಾವಾಗಲೂ ಒಳ್ಳೆ ಆತನಾಗಿದ್ದಾನೆ. If my prayer is not answered, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ it is not God's mistake. ಅದು ದೇವರ ತಪ್ಪಲ್ಲ. I have to find out what I have to do. I should do it. ನಾನು ಗೊತ್ತು ಮಾಡ್ಕೊಳ್ಬೇಕು ನಾನು ಏನ್ ಮಾಡ್ಬೇಕಂತ, Always- ಆಮೇಲೆ ಅದನ್ನು ನಾನು ಮಾಡ್ಬೇಕು. Always God is good. God is right. ಯಾವಾಗ್ಲೂ ದೇವರು ಒಳ್ಳೆ ಆತನಾಗಿದ್ದಾನೆ ಮತ್ತೆ ಯಾವಾಗ್ಲೂ ದೇವರು ಸರಿಯಾಗಿದ್ದಾನೆ. If something goes wrong, we have to find out what is a problem in us. ಏನಾದ್ರೂ ತಪ್ಪಾಗಿದ್ರೆ ನಾವು ಕಂಡುಹಿಡಿಬೇಕು ನಮ್ಮಲ್ಲಿ ಏನ್ ತಪ್ಪಾಗಿದೆ ಅಂತ. So I started studying the Bible. I thought I'll teach. ಅದಕ್ಕೆ ನಾನು ಸತ್ಯವೇದ ಅಧ್ಯಯನ ಮಾಡ್ತಾ ನಾನು ಅನ್ಕೊಂಡೆ ನಿಮಗೆ ನಾನು ಇದನ್ನು ಕಲಿಸ್ಕೊಡ್ಬೇಕು. I'll make it like a few steps. ಅದಕ್ಕೆ ಕೆಲವು ಹೆಜ್ಜೆ ಆಗಿ ನಾನು ಅದನ್ನು ಮಾಡಿದ್ದೇನೆ. How to get answer for the prayer. ನಮ್ಮ ಪ್ರಾರ್ಥನೆಗೆ ಹೇಗೆ ಉತ್ತರ ಹೊಂದಿಕೊಳ್ಳುವಂತ The first step, ಮೊಟ್ಟ ಮೊದಲೇದಾದಂಥ ಹೆಜ್ಜೆ, you should be convinced
God wants to answer your prayer. ನಿಮಗೆ ಖಚಿತತೆ ಇರಬೇಕು ಅಂತಂದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Before you pray, you must be convinced God wants to answer your prayer. ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ನಿಮ್ಮಲ್ಲಿ ಒಂದು ಖಚಿತತೆ ಇರಬೇಕೇನಂದ್ರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ದೇವರು ಬಯಸ್ತಾನೆ. You should not go with doubt, whether God will answer or not. ಪ್ರಾರ್ಥನೆಗೆ ಹೋದಾಗ ನಾವು ಒಂದು ಸಂಶಯದಿಂದ ಹೋಗಬಾರ್ದು. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೋ ಇಲ್ಲೋ. God will answer. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೇ ಕೊಡ್ತಾನೆ. I am convinced God wants to answer my prayer. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಬಯಸುತ್ತಾನೆಂದು ನನಗೆ ಖಚಿತತೆ ಇದೆ. I am confident God wants to answer the prayer. ಅಂದ್ರೆ ದೇವರು ನನ್ನ ಪ್ರಾರ್ಥನೆ ಉತ್ತರ ಕೊಡ್ತಾನೆ ಅನ್ನುವಂತ ಭರವಸೆ ನನಗೆ ಇದೆ. I am overconfident God wants to answer my prayer. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂತ ಬಯಸ್ತಾನೆ ಅನ್ನುವಂತ ಅತಿಯಾದಂತ ಭರವಸೆ ನನಗಿದೆ. No doubt. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. Second, ಎರಡನೇದಾಗಿ very important, ಬಹಳ ಮುಖ್ಯ, decide what you want to pray based on the scriptures. ಅಂದ್ರೆ ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕಲ್ಲ ಅದು ದೇವರ ವಾಕ್ಯದ ಅನುಸಾರವಾಗಿ ಇರಬೇಕು. You should take the word of God and pray. ಅಂದ್ರೆ ನಿಮ್ಮ ಪ್ರಾರ್ಥನೆಯನ್ನು ದೇವರ ವಾಕ್ಯದ ಒಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ಬೇಕು. ದೇವರ ವಾಕ್ಯ ತಗೊಂಡು ಪ್ರಾರ್ಥನೆ ಮಾಡ್ಬೇಕು. Prayer is not blabbering. ಪ್ರಾರ್ಥನೆ ಅಂತ ಅನ್ನುವಂಥದ್ದು ಸುಮ್ಮನೆ ಬಾಯಿಗೆ ಬಂದಂಥದ್ದು ಹೇಳೋದಲ್ಲ. Prayer is not just talking. ಪ್ರಾರ್ಥನೆ ಅಂತ ಅನ್ನುವಂಥದ್ದು ಸುಮ್ಮನೆ ಮಾತಾಡುವಂಥದ್ದಲ್ಲ. We should decide our prayer based on the word of God, based on the promise of God. ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅದು ದೇವರ ವಾಕ್ಯ, ದೇವರ ವಾಗ್ದಾನದ ಅನುಸಾರವಾಗಿ ನಿರ್ಧಾರ ಮಾಡಬೇಕು. If you pray without the promise of God, that prayer is no use. ಈಗ ನಿಮ್ಮ ಪ್ರಾರ್ಥನೆ ದೇವರ ವಾಗ್ದಾನದ ಅನುಗುಣವಾಗಿ ಇಲ್ಲ ಅಂದ್ರೆ ಆ ಪ್ರಾರ್ಥನೆ ವ್ಯರ್ಥವಾಗಿರ್ತದೆ. It will not bring any result. ಅಲ್ಲಿ ಏನು ಫಲಿತಾಂಶ ತರದಿಲ್ಲ. And third, ಮೂರನೇದಾದಂಥ ಹೆಜ್ಜೆ, whatever you desire, pray, believe you already received it, then you will have it. ಈಗ ನೀವೇನೆಲ್ಲ ಪ್ರಾರ್ಥನೆ ಮಾಡಿದ್ದೀರಲ್ಲ, ಈಗ ನಂಬ್ರಿ ನೀವು ಅದನ್ನು ಆಗಲೇ ಹೊಂದಿಕೊಂಡಿದ್ದೀರೆಂಬುದಾಗಿ. Hallelujah. Hallelujah. Believe you already received it. ಅಂದ್ರೆ ಪ್ರಾರ್ಥನೆ ನೀವು ಆಗಲೇ ಉತ್ತರ ಹೊಂದಿಕೊಂಡಿದ್ದೀರಿ ಎಂಬುದಾಗಿ ನಂಬ್ರಿ. When you should believe? ಯಾವಾಗ ನೀವು ನಂಬಬೇಕು? When you pray only you should believe. ಯಾವಾಗ ನೀವು ಪ್ರಾರ್ಥನೆ ಮಾಡ್ತಿರ್ತೀರಲ್ಲ ಅವಾಗೇ ನೀವು ನಂಬಬೇಕು, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಬಿಟ್ಟಿದೆ. Then you will have it. ಅಲ್ಲಿ ವಾಕ್ಯ ಹೇಳ್ತಿದೆ, ಆವಾಗ ನೀವು ಅದನ್ನು ಹೊಂದಿಕೊಳ್ಳುವಿರಿ. Hallelujah. Hallelujah. Because whatever you want, God already has blessed you. ಯಾಕಪ್ಪ ಆ ಥರ ನಾವು ಪ್ರಾರ್ಥನೆ ಮಾಡುವಾಗಲೇ ನಂಬುವಂಥದ್ದಂದ್ರೆ, ಯಾಕಂದ್ರೆ ನಮ್ಮ ಪ್ರಾರ್ಥನೆಗಾಗಿ ದೇವರು ಆಗಲೇ ಎಲ್ಲ ವಿಷಯಗಳನ್ನು ಆಗಲೇ ಒದಗಿಸ್ಕೊಟ್ಟಿದ್ದಾನೆ. This is how you should pray. ಅದಕ್ಕೆ ಈ ತರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. After prayer is very important. ಈಗ ನಾಲ್ಕನೇದಾಗಿರುವಂಥ ಹೆಜ್ಜೆ ಏನಂದ್ರೆ, ಪ್ರಾರ್ಥನೆ ಮಾಡಿದ ಮೇಲೆ ಇರುವಂಥ ವಿಷಯ ಕೂಡ ಮುಖ್ಯ. Everybody will pray. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. Everybody will follow these 3 steps. ಎಲ್ಲರೂ ಈ 3 ಹೆಜ್ಜೆನ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಾರೆ. After you say amen, what you do is very important. ಈಗ ಪ್ರಾರ್ಥನೆ ಆದ್ಮೇಲೆ ನಾವು ಆಮೇನ್ ಅಂತೀವಲ್ಲ, ಆಮೇಲೆ ಆದ್ಮೇಲೆ ನಾವು ಏನ್ ಮಾಡ್ತೀವೋ ಅದು ಕೂಡ ಮುಖ್ಯ. After you say amen, ಈಗ ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳಿದ್ಮೇಲೆ every thought ಪ್ರತಿಯೊಂದು ಯೋಚನೆ and your desire ಆಮೇಲೆ ನಿಮ್ಮ ಆಸೆ must be in line with your prayer. ಅದು ನೀವೇನ್ ಪ್ರಾರ್ಥನೆ ಮಾಡಿದಿರಲ್ಲ ಅದರ ಅನುಸಾರವಾಗಿ ಇರಬೇಕು. Every thought, every desire you should have should be in line with your own prayer. ಅಂದ್ರೆ ನಿಮಗೆ ಇರುವಂತ ಯೋಚನೆ, ನಿಮ್ಮ ಒಂದು ಆಸೆ, ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಿದ್ರೋ ಅದರ ಅನುಗುಣವಾಗಿ ಇರಬೇಕು. Hallelujah. Hallelujah. Fifth one. ಆಮೇಲೆ 5ನೇ ಹೆಜ್ಜೆ, ಅಲ್ಲಿ ಹೋಗಿ ಆಡು ಇದೊಂದು ಕೈ ಇದೆ. 5ನೇ ಹೆಜ್ಜೆ, Now listen to me. ಈಗ ನಾನು ಕೇಳಿದೆ. Very good. You have to guard and protect your faith.
5ನೇ ಹೆಜ್ಜೆ, ನಿಮ್ಮ ನಂಬಿಕೆಯನ್ನು ನಾವು ಅಲ್ಲಿ ಸುರಕ್ಷಿತವಾಗಿ ಮತ್ತು ಜೋಪಾನ ಮಾಡಬೇಕು. Say, I will guard and protect my faith. ಹೇಳ್ರಿ, ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಇಡ್ತೇನೆ. See, the faith what you have in you has come through the word of God. ಈಗ ನಿಮ್ಮ ಒಳಗಡೆ ಇರುವಂತ ನಂಬಿಕೆ ಅದು ದೇವರ ವಾಕ್ಯದ ಮೂಲಕ ಬಂದಿದೆ. The faith what you receive through the word of God is supernatural faith. ಯಾವ ನಂಬಿಕೆ ನೀವು ದೇವರ ವಾಕ್ಯದಿಂದ ಹೊಂದಿಕೊಂಡಿದ್ದೀರಲ್ಲ ಅದು ಅಸಾಧಾರಣವಾದಂತ ನಂಬಿಕೆ ಆಗಿದೆ. For example, ಉದಾಹರಣೆಗಾಗಿ you all are sitting in chairs. ಈಗ ನೀವೆಲ್ಲರೂ ಚೇರ್ ಮೇಲೆ ಕೂತ್ಕೊಂಡಿದ್ದೀರಲ್ಲ, Do you believe the chair will sustain? It will not break? ಈಗ ನೀವು ನಂಬ್ತೀರಾ ಆ ಚೇರ್ ಮುರಿಯೋದಿಲ್ಲ, ಆ ಚೇರ್ ನಿಮ್ಮ ಭಾರ ಹೊತ್ಕೊಳ್ತದಂತ ನಂಬ್ತೀರಾ? That is a man's faith. ಅದು ಮನುಷ್ಯನ ನಂಬಿಕೆ. Everybody believes. ಎಲ್ಲರೂ ನಂಬ್ತಾರೆ. This is not supernatural. ಇದು ಅಸಾಧಾರಣವಾದಂತ ನಂಬಿಕೆ The ಅಲ್ಲ. faith which comes through the word of God is supernatural faith. ಆದ್ರೆ ಯಾವ ನಂಬಿಕೆ ದೇವರ ವಾಕ್ಯದಿಂದ ಬರ್ತದೋ ಅದು ಅಸಾಧಾರಣವಾದಂತ ನಂಬಿಕೆ. Hallelujah. Hallelujah. Now again I'll repeat it. I'm very slow here. ಮತ್ತೆ ನಾನು ಹೇಳ್ತೇನೆ ಮತ್ತು ನಿಧಾನವಾಗಿ ನಾನು ಹೇಳ್ತೇನೆ. After you finish your prayer, say Amen. ಈಗ ನೀವು ಪ್ರಾರ್ಥನೆ ಮಾಡಿ ಆಮೇನ್ ಅಂದ ಮೇಲೆ Then your answer for prayer will come. ಅದಾದ್ಮೇಲೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತದೆ. Now look at me. After you say Amen, the result will come, and God will surely do it. ಈಗ ನೀವು ಪ್ರಾರ್ಥನೆ ಮಾಡಿ ಆಮೇನ್ ಅಂದ ಮೇಲೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಯಾಕಂದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. The time gap from that time till the result comes, you have to protect your faith. ಈಗ ನೀವು ಪ್ರಾರ್ಥನೆ ಮಾಡಿ ಆಮೇನ್ ಅಂತೀರಲ್ಲ, ಆಮೇನ್ ಅಂದ ಮೇಲೆ ಪ್ರಾರ್ಥನೆಗೆ ಉತ್ತರ ಸಿಗೋದಕ್ಕೆ ಇರುವಂತ ಸ್ವಲ್ಪ ಸಮಯ ತಗೋತದೆ. ಆ ಸಮಯದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ನಂಬಿಕೆಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. Faith is inside you, ನಿಮ್ಮ ಒಳಗಡೆ ನಂಬಿಕೆ ಇದೆ. but your mind is disturbed by the external things. ಆದ್ರೆ ನಿಮ್ಮ ಮನಸ್ಸು ಹೊರಗಣ್ಣ ವಿಷಯದಿಂದ ಅಲ್ಲಿ ಗಲಿಬಿಲಿ ಒಳಗಾಗ್ತದೆ. Your mind is impacted by 3 things. ನಿಮ್ಮ ಮನಸ್ಸು 3 ವಿಷಯಗಳಿಂದ ಗಲಿಬಿಲಿ ಆಗ್ತದೆ. Because this is where most of the Christian prayers go in vain. ಇದ್ರ ಕಾರಣನೇ, ಈ 3 ವಿಷಯಗಳ ಕಾರಣನೇ ಹೆಚ್ಚಾದಂತ ಕ್ರೈಸ್ತರ ಪ್ರಾರ್ಥನೆ ಅಲ್ಲಿ ಉತ್ತರ ನೋಡಕ ಆಗಲ್ಲ. So I want to be very slow here. ಅದಕ್ಕೆ ನಾನು ಇದ್ರ ಕುರಿತಾಗಿ ಬಹಳ ನಿಧಾನವಾಗಿ ನಿಮ್ಗೆ ಹೇಳ್ತೇನೆ. Our mind is impacted by 3 things. ನಮ್ಮ ಮನಸ್ಸು 3 ವಿಷಯಗಳಿಂದ ಅಲ್ಲಿ ಪ್ರಭಾವ ಬೀರ್ತದೆ. What are the 3 things? ಆ 3 ವಿಷಯಗಳು ಯಾವುವು? Number 1 is observation, what we see. ಅಂದ್ರೆ ಮೊದಲೇದಾಗಿ ಯಾವುದು ನಾವು ನೋಡ್ತೀವಿ ಅದ್ರ ಮೂಲಕ. Hallelujah. Hallelujah. Second one ಎರಡನೇ ವಿಷಯ ಏನಂದ್ರೆ is association. With whom do you spend time? ಅಂದ್ರೆ ಎರಡನೇ ಆದಂತ ವಿಷಯ ಯಾವುದಂದ್ರೆ ಯಾರ ಸಂಗಡ ನಾನು ಸಮಯ ಕಳಿತೀನಿ. This is very important. What you see, with whom do you spend time? ಯಾವುದನ್ನು ನೀವು ನೋಡ್ತೀರಾ ಮತ್ತು ಯಾರೊಟ್ಟಿಗೆ ನೀವು ಸಮಯ ಕಳಿತೀರಿ. And third one, ಮೂರನೇದಾಗಿ the teaching what you receive. ಆಮೇಲೆ ಯಾವ ಕುರಿತಾದಂಥ ಬೋಧನೆ ನೀವು ಕೇಳಿಸ್ಕೊಳ್ತೀರಿ. Observation, association, teaching will impact your mind. ಈಗ 3 ವಿಷಯಗಳು ನಿಮ್ಮ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ. ಮೊದಲನೇದಾಗಿ ಏನಂದ್ರೆ ಏನು ನೀವು ಕಣ್ಣಿನಿಂದ ನೋಡ್ತೀರೋ ಅದು ವ್ಯತ್ಯಾಸ ಮಾಡ್ತದೆ. ಎರಡನೇದಾಗಿ ಏನಂದ್ರೆ ಯಾರ ಸಂಗಡ ನೀವು ಇರ್ತೀರಲ್ಲ ಅದು ವ್ಯತ್ಯಾಸ ಮಾಡ್ತದೆ. ಮೂರನೇದಾಗಿ ಯಾವುದನ್ನು ನೀವು ಕೇಳಿಸ್ಕೊಳ್ತೀರಿ ಅದು ವ್ಯತ್ಯಾಸ ಮಾಡ್ತದೆ. You all pray, prayer we all do it. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡೋದ್ರಲ್ಲಿ ಇಲ್ಲ. After prayer, till we have to protect our faith. ಈಗ ನಾವು ಪ್ರಾರ್ಥನೆ ಮಾಡಿದ ಮೇಲೆ ಉತ್ತರ ಸಿಗೋವರೆಗೂ
ನಮ್ಮ ನಂಬಿಕೆಯನ್ನು ನಾವು ಸುರಕ್ಷಿತವಾಗಿ ಇಡಬೇಕು. We should not allow our mind to get disturbed. ನಮ್ಮ ಮನಸ್ಸು ಅಲ್ಲಿ ಚಂಚಲ ಗಲಿಬಿಲಿ ಆಗ್ಲಿಕ್ಕೆ ನಾವು ಬಿಡಬಾರ್ದು. Let me show an example from Bible. ನಾನು ಸತ್ಯವೇದದಿಂದ ಒಂದು ಉದಾಹರಣೆ ತೋರಿಸ್ತೇನೆ. Matthew 14th chapter, ಮತ್ತಾಯ 14ನೇ ಅಧ್ಯಾಯ verse 25 to 31. 25ರಿಂದ 31ನೇ ವಚನ. And in the fourth watch of the night, Jesus went unto them, walking on the sea. When the disciples saw him walking on the sea, they were troubled, saying, It is a spirit. They cried out of fear. But straightway Jesus spake unto them, saying, Be of good cheer, it is I, be not afraid. And Peter answered him and said, Lord, if it be thou, bid me come unto thee on the water. And he said, Come. When Peter was come down out of the ship, he walked on the water to go to Jesus. When he saw the wind boisterous, he was afraid and beginning to sink. He cried, saying, Lord, save me. And immediately Jesus stretched forth his hand and caught him and said unto him, O thou of little faith, wherefore didst thou doubt? ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 25ರಿಂದ 31ನೇ ವಚನ. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕುಗ್ಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರ್ರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನು ಯಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿದನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ ಎಂದು ಕೇಳಿದನು. ಈಗ ನಾನು ಕೇಳ್ರಿ, ಈ ಕಡೆ ಕೇಳ್ರಿ. ಈ 3 ವಿಷಯಗಳು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. Bible says early morning 4 o'clock Jesus walked on the water and came to disciples. ಇಲ್ಲಿ ಸತ್ಯವೇದ ಏನು ಹೇಳ್ತದಂದ್ರೆ ಮುಂಜಾನೆ ನಸುಕಿನಾಗ 4 ಗಂಟೆಗೆ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬಂದರು. Can you just imagine you are in the boat? ಈಗ ನೀವು ಜಸ್ಟ್ ನೀವು ಯೋಚನೆ ಊಹಿಸ್ಕೊಳ್ರಿ, ನೀವು ಒಂದು ಹಡಗಿನಲ್ಲಿದ್ದೀರಿ. So much wind is against you. ಎಷ್ಟೊಂದು ಅಲ್ಲಿ ಬಿರುಗಾಳಿ ಬೀಸ್ತಾ ಇದೆ. Early morning 4 o'clock you are seeing somebody coming in white clothes. ಈಗ ಮುಂಜಾನೆ ನಸುಕಿನಾಗ 4 ಗಂಟೆಗೆ ಯಾರೋ ಬಿಳಿ ಬಟ್ಟೆ ಹಾಕೊಂಡು ಬರ್ತಾ ಇದ್ದಾರೆ. How you will feel? ನಿಮ್ಗೆ ಹೆಂಗ ಅನಿಸ್ತದ? Already wind is there, already storm is there. ಅಲ್ಲಿ ಅಲ್ಲಿ ಬಿರುಗಾಳಿ ಇದೆ. They saw, they got scared. ಈಗ ಅವ್ರೇನು ಮಾಡಿದ್ರು ಅಂತಂದ್ರೆ ಅಲ್ಲಿ ನೋಡಿ ಅಲ್ಲಿ ಭಯಪಟ್ರು. So what you see with your eyes is very important. ಅದಕ್ಕೆ ನೀವೇನು ಕಣ್ಣಿಂದ ನೋಡ್ತೀರಲ್ಲ ಅದು ಬಹಳ ಮುಖ್ಯ. It will have an impact on your mind. ಯಾಕಂದ್ರೆ ನೀವೇನು ನೋಡ್ತೀರೋ ಅದೇ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದ. And they cried itself. They said, "Oh, it is a spirit." They cried out of fear. ಅವರು ಭಯಪಟ್ಟು ಅವರು ಕೂಗಿದ್ರಂತೆ, ಭೂತ ಅಂತ. Where the fear came? ಈಗ ಭಯ ಎಲ್ಲಿಂದ ಬಂತು? It came to the mind. ಭಯ ಅನ್ನುವಂಥದ್ದು ಅವ್ರ ಮನಸ್ಸಿನ ಒಳಗಡೆ ಬಂತು. When they saw Jesus. ಯಾವಾಗ ಅಲ್ಲಿ ಯಾರು ಬಿಳಿ ಬಟ್ಟೆ ಹಾಕೊಂಡುದು ನೋಡಿ ಯೇಸುನ ನೋಡಿ. They don't know that is Jesus. That's why fear came. ಅದು ಯೇಸು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಭಯ ಬಂತು. Jesus understood. ಈಗ ಯೇಸುಗೆ ಗೊತ್ತಾಯ್ತು. So whenever you get fear, Jesus understands. ಈಗ ಅರ್ಥ ಇಲ್ಲಿ ಏನಾಗ್ತದಂದ್ರೆ ಯಾವಾಗ ನಿಮಗೆ ಭಯ ಬರ್ತದಲ್ಲ, ಭಯ ಆಗ್ತದೆ, ಯೇಸು ಸ್ವಾಮಿಗೆ ಗೊತ್ತಾಗ್ತದಂತ ಅರ್ಥ. He understands. ಆತನಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ನಿನ್ನ ಭಯ ಯೇಸುವಿಗೆ ಏನಾಗ್ತದೋ ಅರ್ಥ ಆಗ್ತದೆ. So Jesus speaks. ಆವಾಗ ಯೇಸು ಮಾತಾಡ್ತಾನೆ. Immediately he spoke.
ತಕ್ಷಣನೇ ಯೇಸು ಮಾತಾಡಿದನು. Be of good cheer, it is I, be not afraid. ಯೇಸು ಸ್ವಾಮಿ ತಕ್ಷಣನೇ ಅಲ್ಲಿ ಉತ್ತರ ಕೊಟ್ಟು ಏನಂತ ಹೇಳಿದ್ರು, ಧೈರ್ಯವಾಗಿರ್ರಿ, ನಾನು ಅಂಜಬೇಡಿರಿ. Say in Kannada, all of you. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಧೈರ್ಯವಾಗಿರ್ರಿ, ನಾನಿದ್ದೇನೆ, ಅಂಜಬೇಡಿರಿ. Be of good cheer is not there. Okay, no problem. Now listen. ಈ ಕಡೆ ಕೇಳಿ. What you see daily? ಈಗ ನೀವು ಪ್ರತಿದಿನ ಏನು ನೋಡ್ತೀರಿ? TV you see. ಟಿವಿ ನೋಡ್ತೀರಿ, WhatsApp you see. ವಾಟ್ಸ್ಆ್ಯಪ್ನಲ್ಲಿ ನೋಡ್ತೀರಿ. What you get? ನಿಮ್ಗೆ ಎಂಥದ್ದು ವಿಷಯ ಸಿಗ್ತದೆ ಅದರಿಂದ? Anything good will come. ಏನಾದರೂ ಒಳ್ಳೆ ವಿಷಯ ಸಿಗ್ತದಾ? Only fear. ಅದು ನೋಡಿದ್ರೆ ಭಯದ ವಿಷಯನೇ ಸಿಗ್ತದಲ್ಲ. But if you read Bible, ಆದರೆ ಅದೇ ನೀವು ಬೈಬಲ್ ಓದಿದ್ರೆ God will speak. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾನೆ. That will remove the fear from your mind. ಯಾವಾಗ ನೀವು ಬೈಬಲ್ ಓದ್ತೀರೋ ದೇವ್ರು ನಿಮ್ಮೊಟ್ಟಿಗೆ ಮಾತಾಡ್ತಾನೆ, ಅದು ನಿಮ್ಮ ಭಯವನ್ನು ತೆಗೆದು ಹಾಕ್ಬಿಡ್ತದೆ. Jesus spoke. ಇಲ್ಲಿ ಯೇಸು ಮಾತಾಡಿದನು. Immediately Peter said, I will come. ಈಗ ಯೇಸು ಸ್ವಾಮಿ ಮಾತಾಡಿದ ತಕ್ಷಣನೇ ಪೇತ್ರನ ಏನಂತ ಹೇಳ್ದ, ಯೇಸು ನಾನು ಬರ್ತೀನಿ. If you are walking in water, even I will walk in water. ನೀನು ನೀರ್ ಮೇಲೆ ನಡೀತಾ ಇದೀಯ ಅಂದ್ರೆ ನಾನು ನೀರ್ ಮೇಲೆ ನಡೀತೀನಿ. Jesus said, come. ಯೇಸು ಸ್ವಾಮಿ ಅವಾಗ ಹೇಳಿದ್ರು ಬಾ ಅಂತ ಹೇಳಿದ್ರು. Peter started walking in water. ಈಗ ಪೇತ್ರನು ಕೂಡ ಯೇಸು ಸ್ವಾಮಿ ತರನೇ ನೀರಿನ ಮೇಲೆ ನಡಿಲಿಕ್ಕೆ ಪ್ರಾರಂಭ He was ಮಾಡಿದ. walking in water to go to Jesus. ಯೇಸುನ ಕಡೆ ಹೋಗ್ಲಿಕ್ಕೆ ಪೇತ್ರನು ನಡ್ಕೊಂಡು ನೀರಿನ ಮೇಲೆ ನಡೆದನು. So he is looking at Jesus, he is walking in water. ಈಗ ಯೇಸು ಕಡೆ ನೋಡಿ ನೀರಿನ ಮೇಲೆ ನಡೀತಾ ಇದ್ದಾನೆ. So if you look at Jesus, you are walking miracles. ಏನಂದ್ರೆ ಯಾವಾಗ ನೀವು ಯೇಸುನ ಕಡೆ ನೋಡ್ತಿರಲ್ಲ, ನೀವು ಅದ್ಭುತದ ಮೇಲೆ ನಡೀತೀರಿ. Is it possible for ordinary man to walk in water? ನೋಡ್ರಿ, ಸಾಮಾನ್ಯ ವ್ಯಕ್ತಿ ನೀರಿನ ಮೇಲೆ ನಡಿಲಿಕ್ಕೆ ಆಗ್ತದ? ಆಗಲ್ಲ. ಆಗಲ್ಲ. But Peter is looking at Jesus. ಆದ್ರೆ ಪೇತ್ರನು ಯೇಸುನ ಕಡೆ ನೋಡ್ತಾ ಇದ್ದಾನೆ. One more time, just look to the verse. We'll read. Somebody read verse 30. ಯಾರಾದ್ರೂ 30ನೇ ವಚನ ಓದ್ತೀರಾ? पर हवा को देखकर डर गया और जब डूबने लगा तो चिल्लाकर कहा, हे प्रभु मुझे बचा. Okay. Kannada. 30. 14th chapter, verse 30. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು Before that. ವಿಶ್ವಾಸಿ ಅದು 31 ಅಲ್ಲ? ಪ್ರವಾಹ ಗಾಳಿಯನ್ನು ನೋಡಿದಾಗ ಅವರು ಭಯಪಟ್ಟು ನೋಡುತ್ತಾ ಕರ್ತನೇ ನನ್ನನ್ನು ರಕ್ಷಿಸಿ ಎಂದು ಕೂಗಿ ಹೇಳಿದರು. ಯಾವಾಗ ಏನು ನೋಡಿದಾನೆ? ಗಾಳಿಯನ್ನು See, now what he sees changed his direction. ಈಗ ಏನಾತ ಕಣ್ಣಿನಿಂದ ನೋಡಿದ್ನಲ್ಲ ಅಥವಾ ಯಾವುದನ್ನು ನೋಡಿದ್ನಲ್ಲ, ಅದು ಆತನ ಯೋಚನೆಯ ರೀತಿ ಬದಲಾಯಿಸ್ತು. He was looking at Jesus walking in water. ಯಾವಾಗ ಆತನ ಯೇಸುನ ಕಡೆ ನೋಡ್ತಾ ಇದ್ದನು, ಆತನ ನೀರಿನ ಮೇಲೆ ನಡೀತಾ ಇದ್ದ. Now what he is looking? ಈಗ ಆತನ ಯಾವ್ದನ್ನು ನೋಡ್ತಾ ಇದ್ದಾನೆ? ಯಾವ್ದು ನೋಡ್ತಾ ಇದ್ದಾನೆ? So he looked at the wind. ಈಗ ಆತನು ಗಾಳಿ ಕಡೆ ನೋಡ್ದ. Fear came. ಗಾಳಿ ಕಡೆ ನೋಡಿದ ತಕ್ಷಣ ಭಯ ಒಳಗೆ ಬಂತು. Hallelujah. Hallelujah. When he was looking at Jesus, faith, boldness. ಯಾವಾಗ ಯೇಸುನ ಕಡೆ ನೋಡ್ತಾ ಇದ್ನು, ನಂಬಿಕೆ ಬಂತು, ಧೈರ್ಯ ಬಂತು. When he looked at wind, fear came. ಅದೇ ಗಾಳಿ ಕಡೆ ನೋಡಿದ್ನು, ಭಯ ಬಂತು. What happened? ಈಗ ಅದು ಭಯ ಬಂದ ಕಾರಣ ಏನಾಯ್ತು? He started sinking. ಆತನು ಮುಳುಗ್ಲಿಕ್ಕೆ ಪ್ರಾರಂಭ. Lord save me. ಕರ್ತನೇ ನನ್ನನ್ನು ರಕ್ಷಿಸು. Again he looked at Jesus. ಆಮೇಲೆ ಮತ್ತೆ ಯೇಸುನ ಕಡೆ ನೋಡ್ದ. Jesus came and lifted him up. ಮುಂದೆ ಹೇಳ್ತದೇನಂದ್ರೆ ಯೇಸು ಬಂದ್ಬಿಟ್ಟು ಆತನನ್ನು ಕೈ ಹಿಡಿದ. Then he says, ಆಮೇಲೆ ಯೇಸು ಆತನಿಗೆ ಹೇಳಿದ್ದೇನಂದ್ರೆ, O thou of little faith, wherefore didst thou doubt? ಯೇಸು ಆತನ ಕೈ ಎತ್ತಿ ಆತನಿಗೆ ಹೇಳ್ತಾನೆ ಏನಂತಂದ್ರೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ. Say in Kannada. ಎಲ್ರು ನನ್ನೊಟ್ಟಿಗೆ ಹೇಳ್ರಿ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ. ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ. You know, after our prayer, till the result comes, you know, we should be very careful. ಯಾವಾಗ ನಾವು ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳ್ತೀವಲ್ಲ, ಆಮೇಲೆ ಆ ಪ್ರಾರ್ಥನೆಗೆ ಉತ್ತರ ಸಿಗೋ ತನಕ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. Many times we look here and there. ಎಷ್ಟೋ ಸತಿ ಏನಾಗ್ತದಂದ್ರೆ ಆ ಕಡೆ ಈ ಕಡೆ ನಾವು ನೋಡ್ತೇವೆ. What Jesus is telling Peter?
ಪೇತ್ರನು ಆ ಕಡೆ ಈ ಕಡೆ ನೋಡಿದಾಗ ಭಯ ಬಂದಾಗ ಯೇಸು ಏನಂತ ಹೇಳ್ತಾ ಇದ್ದಾನೆ When he was ಪೇತ್ರನಿಗೆ? sinking, what Jesus told Peter? ಪೇತ್ರನು ಮುಳುಗ ಸಮಯದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಏನಂತ ಹೇಳ್ತಾನೆ? ಅಲ್ಪ ವಿಶ್ವಾಸಿಯೇ ಯಾಕೆ? Do we doubt God? ಈಗ ನಾವು ದೇವರ ಮೇಲೆ ಸಂದೇಹ ಪಡ್ತೀವ, ಸಂಶಯ ಪಡ್ತೀವ? When we pray, we get answer, we are happy. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ನಮ್ಗೆ ಉತ್ತರ ಸಿಗ್ತದೆ, ನಮ್ಗೆ ಬಹಳ ಸಂತೋಷ ಆಗ್ತದೆ. Little our answer is delayed. ಸ್ವಲ್ಪ ನಮ್ಮ ಪ್ರಾರ್ಥನೆಗೆ ತಡ ಆಯಿತು ಅಂದರೆ Whether God will heal me or not. ಯಾವಾಗ ಆವಾಗ ಸಂಶಯ ಬರ್ತದೆ, ದೇವ್ರು ನನಗೆ ಸ್ವಸ್ಥತೆ ಮಾಡ್ತಾನೋ ಮಾಡಲ್ಲ, Whether God will bless me or not. ಎಲ್ಲಿ ದೇವ್ರು ನನಗೆ ಆಶೀರ್ವಾದ ಮಾಡ್ತಾನಾ ಮಾಡಲ್ಲ, Whether I'll have a good future or not. ನನಗೆ ಒಳ್ಳೆ ಭವಿಷ್ಯ ಇರ್ತದಾ ಇರಲ್ಲ ಡೌಟ್ ಬರ್ತದೆ ಬರಲ್ಲ. ಅಂತ ಸಂಶಯಗಳು ಬರ್ತಾವ ಬರಲ್ಲ. ಅವಾಗ ಯೇಸು ಏನಂತಾನೆ? ಅವಾಗ ನಮಗೆ ಅಂಥ ಸಂಶಯಗಳು ಬಂದಾಗ ಯೇಸು ಸ್ವಾಮಿ ಏನಂತಾರೆ ನಮಗೆ? ಅಲ್ಪ ವಿಶ್ವಾಸಿಯೇ ಅಲ್ಪ ವಿಶ್ವಾಸಿಯೇ ಏನು ಮಾಡಬೇಡ, ಸಂದೇಹ ಪಡಬೇಡ. Hallelujah. What you see is very important. ಅದಕ್ಕೆ ನೀವೇನು ಕಣ್ಣಿಂದ ನೋಡ್ತೀರಲ್ಲ ಅದು ಬಹಳ ಮುಖ್ಯ. It will impact your mind. ಯಾಕಂದ್ರೆ ನೀವೇನು ಕಣ್ಣಿಂದ ನೋಡ್ತೀರೋ ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ It ಬೀರ್ತದೆ. will bring doubt in your mind. ಈಗ ಸರಿಯಾದದ್ದು ನೀವು ನೋಡಿದ್ರೆ ಕೆಟ್ಟದ್ದು ನೋಡಿದಾಗ ಅದು ನಿಮ್ಮ ಒಳಗಡೆ ಭಯ ತಗೊಂಡು ಬರ್ತದೆ, Doubt it will bring. ಸಂಶಯ ತಗೊಂಡು ಬರ್ತದೆ. ಸಂದೇಹ, it brings doubt. ಅದು ಸಂಶಯ ಸಂದೇಹ ತಗೊಂಡು ಬರ್ತದೆ. When the doubt comes, ಯಾವಾಗ will you walk in water, will you sink? ಯಾವಾಗ ಆ ಸಂಶಯ ಆ ಸಂದೇಹ ಬಂದಾಗ ನೀವು ನೀರಿನ ಮೇಲೆ ನಡೀತೀರಾ ಏನು ನಡೆಯಲ್ಲ, Or will you sink? ಅಥವಾ ಮುಳುಗ್ಬಿಡ್ತೀರಾ? ನೀರಿನ ಮೇಲೆ ನಡೀತೀರಾ ಏನು ಮುಳುಗ್ತೀರಾ? ಸಂಶಯ ಬಂದಾಗ ಸಂದೇಹ ಬಂದಾಗ ನೀರಿನ ಮೇಲೆ ನಡೀತೀರಾ ಏನು ಮುಳುಗ್ತೀರಾ? So we should look to Jesus. ಅದಕ್ಕೆ ಏನು ಮಾಡಬೇಕು, ನಾವು ಯೇಸುವಿನ ಕಡೆ ನೋಡಬೇಕು. As a man, we are human beings. ನಾವೆಲ್ಲರೂ ಮನುಷ್ಯರಲ್ಲ. We are human beings. Yeah, you are human beings. Your mind should be only on the word. ನಾವೆಲ್ಲರೂ ಮನುಷ್ಯರಾಗಿದ್ದರೆ ಇದ್ದೀವಿ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ನಮ್ಮ ಮನಸ್ಸು ಯಾವಾಗಲೂ ದೇವರ ವಾಕ್ಯದ ಮೇಲೆ ಇರುವಂತೆ When we ಇಡಬೇಕು. look to the word of God, look to the promise of God. ಯಾವಾಗ ನಾವು ದೇವರ ವಾಕ್ಯವನ್ನು ನೋಡೋದು, ದೇವರ ವಾಗ್ದಾನದ ಮೇಲೆ ನಮ್ಮ ಮನಸ್ಸು ಹಾಕುವಂಥದ್ದು, Wind will blow in your life. ಅವಾಗ ನೋಡ್ರಿ ಅಲ್ಲಿ ಬಿರುಗಾಳಿ ಬರ್ತದೆ, Storm will come. ಅಲ್ಲಿ ಪ್ರಳಯ ಬರ್ತದೆ. Still you look only to the promise of God. ಆದ್ರೂ ಕೂಡ ದೇವರ ವಾಗ್ದಾನದ ಕಡೆನೆ ನಾನು ಗಮನ ಹಾಕಬೇಕು. You will never sink in your life. ಆವಾಗ ನಿಮ್ಮ ಜೀವಿತದಲ್ಲಿ ಎಂದೂ ಮುಳುಗಿ ಹೋಗಲ್ಲ. Hallelujah. ಹಲ್ಲೆಲೂಯಾ. This test is there every time when you say Amen. ಅದಕ್ಕೆ ಯಾವಾಗ ನೀವು ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳ್ತೀರಲ್ಲ, ಈ ಪರೀಕ್ಷೆ ನಿಮಗೆ ಇರೇ ಇರ್ತದೆ. And with whom you associate is very important. ಅದ್ರ ಜೊತೆಯಾಗಿ ಏನು ನೋಡ್ತೀರಿ ಅದು ಮುಖ್ಯ. ಅದ್ರ ಜೊತೆಯಾಗಿ ಯಾರ ಜೊತೆ ನೀವು ಇರ್ತೀರೋ, ಯಾರ ಸಂಗಡ ನೀವು ಇರ್ತೀರಿ ಅದು ಕೂಡ ಮುಖ್ಯ. Those who are with you, what they talk is very important. ಯಾರು ನಿಮ್ಮ ಸಂಗಡ ಇದ್ದಾರೆ, ಯಾರು ನಿಮ್ಮ ಜೊತೆ ಇದ್ದಾರೆ, ಅವ್ರು ಏನು ಮಾತಾಡ್ತಾ ಇದ್ದಾರೆ ಅದು ಕೂಡ ಮುಖ್ಯ. Hallelujah. Hallelujah. Are you with me? ನಿಮ್ಗೆ ಅರ್ಥ ಆಗ್ತಾ ಇದೆನಾ? Your friends, your parents, your relatives, whom you are living, what they talk is very important. ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಮನೆಯಲ್ಲಿ ಇರುವಂಥವರೇ ಆಗಲಿ, ಅವ್ರು ಏನು ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯ. What they talk can impact your mind. ಅವ್ರು ಏನು ಮಾತಾಡ್ತಾರೆ ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ. So that you will not protect your faith. ಅವರು ಹೇಳುವಂಥದ್ದು ಕೂಡ ಕೇಳೋದ್ರಿಂದ ಅದು ನಿಮ್ಮ ಮನಸ್ಸಿನಲ್ಲಿ ಪ್ರಭಾವ ಬೀರುವಂಥದ್ದು ನಿಮ್ಮ ನಂಬಿಕೆಯನ್ನು ಕಾಪಾಡಲಿಕ್ಕೆ ಅನುಮತಿ ಕೊಡಲ್ಲ. ಇಲ್ಲಿ ಯೇಸು ಸ್ವಾಮಿ ತನ್ನ ಎಲ್ಲ ಶಿಷ್ಯರಿಗೆ ಕರೆದನು. ಯೇಸು ಸ್ವಾಮಿ ಅವ್ರಿಗೆಲ್ಲ ಕರೆದ್ಬಿಟ್ಟು ಹೇಳಿದ್ದೇನೆಂದ್ರೆ, ಈಗ ನಾನು ಸಾಯ್ತೀನಿ, After third day I'll rise again. 3 ದಿನ ಆದ್ಮೇಲೆ ಮತ್ತೆ ನಾನು ಸತ್ತು ಎದ್ದಾಳ್ತೇನೆ. That is God's plan. ಅದು ದೇವರ ಚಿತ್ತವಾಗಿದೆ. When he was telling like this, ಯೇಸು ಸ್ವಾಮಿ ಆ ಥರ ಹೇಳುವಾಗ Peter did something wonderful. ಪೇತ್ರನು ಒಂದು ಅದ್ಭುತವಾದಂಥದ್ದು ಮಾಡಿದನು. Matthew 16th chapter, ಮತ್ತಾಯ 16ನೇ ಅಧ್ಯಾಯ verse 22-23. 22-23ನೇ ವಚನ. Then Peter took him, began to rebuke him, saying, Be it far from thee, Lord,
this shall not be unto thee. But he turned and said unto him, Peter, get thee behind me, Satan. Thou art an offense unto me, for thou savorest not the things that be of God, but those that be of men. ಆಗ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22 ಮತ್ತು 23ನೇ ವಚನ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು. Hallelujah. Hallelujah. Peter loved Jesus so much. ಪೇತ್ರನು ಯೇಸುವಿಗೆ ಬಹಳ He ಪ್ರೀತಿಸ್ತಿದ್ದ. took him and rebuked him itself, and he started telling. ಇಲ್ಲಿ ಯೇಸುವಿನ ಕೈ ಹಿಡಿದು ಪೇತ್ರನು ಯೇಸುವಿಗೆ ಗದರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತ. He started. ಆತನು ಗದರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ನು. Many times people start, you should be very careful. ನೋಡ್ರಿ, ಎಷ್ಟೋ ಸತಿ ಕೆಲವು ಜನರು ಹಿಂಗ ಏನೋ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. That time only you should identify whether it is from God or from devil. ಅವಾಗೇ ನೀವು ಅಲ್ಲಿ ಗುರುತಿಸ್ಬೇಕು ಅವ್ರು ಏನ್ ಮಾತಾಡ್ತಾರೆ ಅದು ಸೈತಾನ್ದ ಏನ್ ದೇವ್ರ. Immediately Jesus said, get thee behind me, Satan. ತಕ್ಷಣವೇ ಯೇಸು ಸ್ವಾಮಿ ಆತನಿಗೆ ಹೇಳಿದ್ರಂದ್ರೆ, ಸೈತಾನನೇ ನನ್ನನ್ನು ಬಿಟ್ಟು ಹೋಗು. You are thinking like a man, you are not thinking like God. ನೀನು ಸೈತಾನ ತರ ಯೋಚನೆ ಮಾಡ್ತಾ ಇದ್ದಿ, ದೇವ್ರ ತರ ಯೋಚನೆ ಮಾಡ್ತಾ ಇಲ್ಲ. You are thinking like man. ನೀನು ಮನುಷ್ಯನ ತರ ಯೋಚನೆ ಮಾಡ್ತಾ ಇದ್ದಿ, ದೇವ್ರ ತರ ಅಲ್ಲ. Hallelujah. Hallelujah. Are you with me? ನಿಮ್ಗೆ ಅರ್ಥ ಆಯ್ತಾ? This is a test you have after you say Amen. Every prayer you finish, what people talk is very important. ಅದಕ್ಕೆ ಯಾವಾಗ ನೀವು ಪ್ರಾರ್ಥನೆ ಮಾಡಿ ಆಮೇಲೆ ಅಂತ ಹೇಳ್ತೀರಲ್ಲ, ಈ ಪರೀಕ್ಷೆ ನಿಮಗೆ ಇರ್ತದೆ. ಈ ಪರೀಕ್ಷೆ ಎಂಥದ್ದು ಅಂತಂತಂದ್ರೆ ಬೇರೊಬ್ಬರು ಏನು ಹೇಳ್ತಾರ ಅದು ನಿಮಗೆ ಇರುವಂಥ ಪರೀಕ್ಷೆ. So your association is very important. ಅದಕ್ಕೆ ನೀವು ಯಾರೊಟ್ಟಿಗೆ ಇರ್ತೀರಲ್ಲ, ಎಂಥ ಜನರ ಒಟ್ಟಿಗೆ ಸಹವಾಸ ಮಾಡ್ತೀರಿ ಅದು ಮುಖ್ಯ. Hallelujah. Hallelujah. One more. ಇನ್ನೊಂದು ಮೂರನೇದಾಗಿ Luke 21st chapter. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ verse 19. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 19ನೇ ವಚನ. In your patience possess ye your souls. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 19ನೇ ವಚನ. ನಿಮ್ಮ ಸ್ಮರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡ್ಕೊಳ್ಳಿರಿ. ಪವಿತ್ರ ಗ್ರಂಥ ಯಾರಾದರೂ ಬಂದಿದ್ದೇನಾ? In your patience possess your soul. ಇಲ್ಲಿ ಈ ಇಂಗ್ಲಿಷ್ನಲ್ಲಿ ಅದನ್ನು ನಾವು ತರ್ಜುಮೆ ಮಾಡಿದಾದ್ರೆ, ತಾಳ್ಮೆಯಿಂದ ನಿಮ್ಮ ಪ್ರಾಣವನ್ನು ನೀನು ಸ್ವಾಧೀನ ಮಾಡಿಕೊಳ್ಳುವಿ. Hallelujah. Now listen. ಈ ಕಡೆ ಕೇಳ್ರಿ ಚೆನ್ನಾಗಿ, Very important. ಬಹಳ ಮುಖ್ಯ. This is talking about the last days, signs of second coming. ಈ ವಾಕ್ಯ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ, ಆಮೇಲೆ ಅಂದರೆ ಕೊನೆ ಕಾಲದ ಕುರಿತಾಗಿ ಬರಿತಾ ಇದೆ. What all problem man will face. ಅಂದ್ರೆ ಎಂತೆಂಥ ಸಮಸ್ಯೆಗಳು ಮನುಷ್ಯನ ಎದುರಿಸ್ತಾನೆ. Verse 16 to 18 it tells about the problem. 16ನೇ ವಚನದಿಂದ 18ನೇ ವಚನದವರೆಗೂ ಎಂತೆಂಥ ಸಮಸ್ಯೆಗಳು ಕೊನೆ ಕಾಲದಲ್ಲಿ ಉಂಟಾಗ್ತಾವಂತ ಹೇಳ್ತದೆ. You shall betrayed both by parents and brethren and kinsfolks and friends. Some of you they shall cause to be put to death. You shall be hated of all men for my name's sake. But they shall not an hair of your head perish. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 16ರಿಂದ 18ನೇ ವಚನ. ಆದರೆ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ಸ್ನೇಹಿತರು ನಿಮ್ಮನ್ನು ಒಪ್ಪಿಸಿಕೊಡುವರು ಮತ್ತು ನಿಮ್ಮಲ್ಲಿ ಕೆಲವರನ್ನು ಕೊಲ್ಲಿಸುವರು. ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. He's saying you will be betrayed by everybody. ಇಲ್ಲಿ ವಾಕ್ಯ ಏನು ಹೇಳ್ತಿದ್ದಾನಂದ್ರೆ, ಎಲ್ಲರೂ ನಿಮ್ಮಿಂದ ದೂರ ಆಗ್ತಾರೆ. Betray. Verse 16.
betray my parents. ನಿಮ್ಮನ್ನು ಒಪ್ಪಿಸಿಕೊಡುವರು ಅಂತ. Okay. Everybody will hate you. ಅಂದರೆ ಎಲ್ಲರೂ ನಿಮಗೆ ದ್ವೇಷ ಮಾಡ್ತಾರೆ. Your own parents, your own brothers, your own relatives will hate you. ಅಂದರೆ ನಿಮ್ಮ ಸ್ವಂತ ತಂದೆ ತಾಯಿಗಳು, ಸ್ವಂತ ಅಣ್ಣ ತಮ್ಮಂದಿರು, ನಿಮ್ಮ ಸ್ವಂತ ಬಂಧು ಮಿತ್ರರು ಅವರೆಲ್ಲರೂ ನಿಮಗೆ ದ್ವೇಷ ಮಾಡ್ತಾರ ಅಂತ ಹೇಳ್ತಾರೆ. Sometimes you will be put to death also. ಆಮೇಲೆ ಮುಂದೆ ಹೇಳ್ತದೆ ಕೆಲವೊಮ್ಮೆ ನಿಮಗೆ ಅವರು ಏನಂತಾರೆ ಕೊಲೆ ಕೂಡ ಮಾಡ್ತಾರೆ ಅಥವಾ ನಿಮಗೆ ಮರಣಕ್ಕೆ ಒಪ್ಪಿಸ್ತಾರೆ ಅಂತ. Severe problem you will face. ಆ ಸಮಯದಲ್ಲಿ ಬಹಳ ಕಠಿಣವಾದಂಥ ಸಮಸ್ಯೆ ನೀನು ಎದುರಿಸ್ತಿ. That time ಆ ಸಮಯದಲ್ಲಿ in your patience possess your souls. ಅಂತೆಲ್ಲ ಪರಿಸ್ಥಿತಿಗಳು ಇದ್ರೂ ಕೂಡ ವಾಕ್ಯ ಏನು ಹೇಳ್ತಿದೆ ಅಂದರೆ ತಾಳ್ಮೆಯಿಂದ ನಿನ್ನ ಮನಸ್ಸನ್ನು ನೀನು ಹತೋಟಿಗೆ ತೆಗೆದುಕೋ. That will be good. Take control of your mind. ಅಂದರೆ ನಿನ್ನ ಮನಸ್ಸನ್ನು ನಿನ್ನ ಹತೋಟಿಯಲ್ಲಿ ತೆಗೆದುಕೋ. ಮೈಂಡ್ ಏನು ಮಾಡಬೇಕು? ನಮ್ಮ ಕಂಟ್ರೋಲ್ ಮಾಡಬೇಕು. ಮನಸ್ಸು ಏನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು. ಮೈಂಡ್ ಏನು ಮಾಡಬೇಕು? ಇಫ್ ಥರ್ಡ್ ಪರ್ಸನ್ ಟೆಲ್ ಸಮಥಿಂಗ್ ಯು ವೋಂಟ್ ಬಾದರ್. ಈಗ ನೋಡ್ರಿ, ಯಾರೋ ಮೂರನೇ ವ್ಯಕ್ತಿ ಬಂದು ನಿಮ್ಗೆ ಏನಾದರೂ ಹೇಳಿದ್ರೆ ಅದ್ರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇಸ್ ಯುವರ್ ಬ್ರದರ್, ಯುವರ್ ಫಾದರ್, ಯುವರ್ ಮದರ್, ವಾಟ್ ಹ್ಯಾಪನ್ಸ್ ಟು ಮೈಂಡ್? ಈಗ ನಿಮ್ಮ ಸ್ವಂತ ತಂದೆ ತಾಯಿ, ನಿಮ್ಮ ಸ್ವಂತ ಅಣ್ಣ ತಮ್ಮಂದಿರು ಅವರು ಏನಾದರೂ ಬಂದು ನಿಮಗೆ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಏನಾಗ್ತದೆ? ನಿಮ್ಮ ಯೋಚನೆಗಳು ಹೆಂಗಿರ್ತವೆ? ಯು ಫೀಲ್ ಹ್ಯಾಪಿ. ಏನಾದರೂ ನಿಮ್ಮ ಬಗ್ಗೆ ಕೆಟ್ಟದ್ದು ಹೇಳಿದ್ರು, ಏನೋ ಹೇಳಿದ್ರು ಅಂದರೆ ನಿಮಗೆ ಸಂತೋಷ ಆಗ್ತದೆ. ಯು ಗೆಟ್ ಡಿಸ್ಟರ್ಬ್. ಅವ್ರೇನಾದರೂ ನಿಮ್ಗೆ ಕೆಟ್ಟದ್ದು ಹೇಳಿದ್ರೆ ನಿಮಗೆ ಬೇಜಾರಾಗ್ತದಲ್ಲ. ಈವನ್ ದಟ್ ಟೈಮ್ ಟೇಕ್ ಕಂಟ್ರೋಲ್ ಆಫ್ ಯುವರ್ ಮೈಂಡ್. ಅಂಥ ಪರಿಸ್ಥಿತಿಯಲ್ಲಿನೂ ವಾಕ್ಯ ಏನು ಹೇಳ್ತದೆ ಅಂದರೆ ನಿಮ್ಮ ಮನಸ್ಸಿನ ಮೇಲೆ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಐ ವಿಲ್ ಟೇಕ್ ಕಂಟ್ರೋಲ್ ಆಫ್ ಮೈ ಮೈಂಡ್. ಎಲ್ಲರೂ ಜೋರಾಗಿ ಹೇಳ್ರಿ, ನಾನು ನನ್ನ ಮನಸ್ಸಿನ ಯೋಚನೆಗಳ ಮೇಲೆ ಕಂಟ್ರೋಲ್ ಮಾಡುವೆನು. ನಾನು ನನ್ನ ಮನಸ್ಸಿನ ಯೋಚನೆಗಳನ್ನು ಕಂಟ್ರೋಲ್ ಮಾಡುವೆನು. Hallelujah. Hallelujah. After your prayer, how much you control your mind is going to decide how you protect your faith. ಈಗ ನೀವು ಪ್ರಾರ್ಥನೆ ಮಾಡಿದ ಮೇಲೆ ಎಷ್ಟು ನೀವು ನಿಮ್ಮ ಮನಸ್ಸಿನ ಯೋಚನೆಯನ್ನು ಕಂಟ್ರೋಲ್ ಮಾಡ್ತೀರೋ ಅದು ನಿಮ್ಮ ಉತ್ತರವನ್ನು ನಿರ್ಧಾರ ಮಾಡ್ತದೆ. Hallelujah. Hallelujah. Only then you can protect your faith. ಆವಾಗ ಮಾತ್ರ ನಿಮ್ಮ ನಂಬಿಕೆಯನ್ನು ನೀವು ಸುರಕ್ಷಿತವಾಗಿ ಇಡಬಹುದು. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Lift up your hand. ನಿಮ್ಮ ಕೈಗಳನ್ನು ಎತ್ತಿ.